ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಕ್ರೇವಿಂಗ್ ಏನಕ್ಕೆಪ್ಪ ಅಂತ ಅಂದರೆ ಡೈಲಿ ಮಾಡ್ತಾ 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 ಸ್ಟಾರ್ಟಿಂಗ್ ಆಗುತ್ತೆ. ಅಟ್ಲೀಸ್ಟು ನಾನು ಮೊನ್ನೆ ಆ ಕ್ರೇವಿಂಗ್ ಆಗಬಾರ್ದು ಅಂತ 1.5 ಸಾರು ತಿಂತಿದ್ದೆ. ಬಟ್ ಬೇಡ, ನನ್ನ ಊಟ ಪ್ರಪೋರ್ಷನ್ನೇ ಸ್ವಲ್ಪ ಜಾಸ್ತಿ ಆಗಿದೆ. ಅದು ನ್ಯೂಟ್ರಿಷನ್ ಫುಡ್ ಆದ್ರೂ ಸ್ವಲ್ಪ ನಾನು ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸ್ಕೊಂಡಂತೂ ಇದ್ದಿಲ್ಲ. ನಾನು ಹೊಟ್ಟೆ ತುಂಬ ತಿಂತಾ ಇದ್ದೀನಿ, ಬಟ್ ನ್ಯೂಟ್ರಿಷನ್ ಫುಡ್ ಮಾತ್ರ ಚೇಂಜ್ ಅಷ್ಟೇ. ಇಲ್ಲಿ ಏನು ಕ್ರೇವಿಂಗ್ಸ್ ಅಂದರೆ ನನಗೆ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಲೈಕ್ ಅದೆಲ್ಲ ಕ್ರೇವಿಂಗ್ಸು. ಜೊತೆಗೆ ಏನಾದರೂ ಗಮ್ ಅಂತ ಅಂದರೆ ಲೈಕ್ ವಡೆ, ಬೋಂಡ, ಬಜ್ಜಿ ಎಲ್ಲ ನೆನಪಾಗ್ತಾ ಇತ್ತು ನನಗೆ. ಕಾಂಟ್ ಕಂಟ್ರೋಲ್ ಅಂತಾರಲ್ಲ, ಆ ಥರ ಒಂದು ಸಿಚುವೇಶನ್ ಬಂತು ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಂಗೆ ಬಂದಿದ್ದು ಇಷ್ಟೇ ಮೋಟಿವೇಟ್. ಯಾರ ಹತ್ರನೂ ಏನೂ ಅನ್ಸ್ಕೋಬಾರ್ದು, ದಪ್ಪ ಆಗಬಾರ್ದು, ನಾನು ಸಣ್ಣ ಆಗಬೇಕು, ಲೈಕ್ ನಾನು ಫಿಟ್ಟಾಗಿರಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಆಗ ಮತ್ತೆ ನಾನು ಮೊದಲನೇ ಥರನೇ ಇಲ್ಲ ಆಗಬೇಕು ಅಂತ ಮೈಂಡ್ ತೊಗೊಂಡ್ಮೇಲೆ ಬೇಡ, ನನಗೆ ಯಾವುದು ಬೇಡ ಅಂತ ಮುಂದಕ್ಕೆ ತಗೋತೀನಿ. ಹಂಗೆ ನಮಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು. ಇಲ್ಲ ಹೋದರೆ ಹೋಗಲಿ, ಬಿಟ್ಟರೆ ಬಿಡಲಿ ಅಂದ್ಬಿಟ್ಟು ತಿನ್ಕೊಬಿಟ್ರೆ ಮತ್ತೆ ಒಂದು ಸಲ ತಿಂದರೆ ಸಾಕು, ಇನ್ನು ನೆಕ್ಸ್ಟ್ ಅಡಿಕ್ಷನ್ ಅದಕ್ಕೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಏನು ಮಾಡಬೇಕು, ಆ ಥರ ಏನಾದ್ರು ಬಂದರೆ, ಆ ಸಿಚುವೇಶನ್ ಏನಾದ್ರು ಬಂದರೆ, ನಮಗೆ ಕ್ರೇವಿಂಗ್ಸ್ ತಡೆಯೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಬಂದಾಗ ನಮಗೆ ನಾವೇ ಮೋಟಿವೇಟ್ನ ಮಾಡ್ಕೋಬೇಕು. ಆಯಿತಾ? ಈ ಒಂದು ಟೈಮಲ್ಲಿ ನಾವು ಕ್ವಿಟ್ ಮಾಡಿದ್ರೆ, ಈ 30 ಡೇಸ್ ಚಾಲೆಂಜ್ ಅಟ್ಲೀಸ್ಟ್ 30 ಡೇಸ್ ನಮಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತಂದರೆ ನೆಕ್ಸ್ಟ್ ಯಾವ ಕಾರಣಕ್ಕೂ ನಮಗೆ ಬಿಟ್ಬಿಟ್ಟು ಇರೋಕ್ಕಾಗಲ್ಲ ಅನ್ನೋದು ತಲೆಯಲ್ಲಿ ತಗೊಂಡ್ರೆ ನಿಜವಾಗ್ಲೂ ಅದು ಒಂದು ತಿಂಗಳು, ಅದು ಅಟ್ಲೀಸ್ಟ್ ಒಂದು ತಿಂಗಳು ಕಂಪ್ಲೀಟ್ ಮಾಡ್ಬೋದು. ತಿಂಗಳಾದಮೇಲೆ ಹಂಗಂತ ಪ್ಯೂರಾಗಿ ಎಲ್ಲನೂ ಬಿಟ್ಬಿಟ್ಟು ಏನು ಬೇಕೋ ಅದೆಲ್ಲ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಮಾಡಿದ್ರೆ ಹೋಗಿರೋ ಏನು ವೆಯ್ಟ್ ಇರುತ್ತೆ ಅದಕ್ಕಿಂತ ಡಬಲ್ ಬಂದಿರುತ್ತೆ. ಸೊ ಸ್ವಲ್ಪ ಕಂಟ್ರೋಲ್ ಮಾಡೋಣ. ನಾವು ಫಿಟ್ಟಾಗಿರಬೇಕು ಅಂತ ಅಂದರೆ ನಾವು ಖಂಡಿತವಾಗ್ಲೂ ಇದನ್ನು ಸ್ವಲ್ಪ ಟ್ರೈ ಮಾಡಲೇಬೇಕು. ಇದು 30 ಡೇಸ್ ಮಾಡೋಣ. ಅದಾದಮೇಲೆ ರಿಸಲ್ಟ್ ಸಿಕ್ಕಿದಾಗ ಅದರಲ್ಲಿ ಸಿಗೋವಂಥ ಮೋಟಿವೇಟ್ ಇರುತ್ತಲ್ಲ, ಅದು ಇನ್ನಷ್ಟು ನಮಗೆ ಮೋಟಿವೇಟ್ ಕೊಡುತ್ತೆ. ಅದರಲ್ಲಿ ಸಿಗೋವಂಥ ಇನ್ಸ್ಪೈರ್ ಏನಿರುತ್ತೆ ಅದು ಇನ್ನಷ್ಟು ಮೋಟಿವೇಟ್ ನಮಗೆ ಕೊಡುತ್ತೆ. ಸೊ ಆವಾಗ ನಾವು ಇನ್ನೂ ಡಯಟಲ್ಲಿ ಇರೋಕ್ಕೆ ಸ್ವಲ್ಪ ಮನಸ್ಸು ಒಂದು ಸ್ಥಿರತದಲ್ಲಿರುತ್ತೆ. ಮೀನ್ಸ್ ಕಾನ್ಸ್ಟೆಂಟಾಗಿ ಮಾಡಬೇಕು ಅಂತಾರಲ್ಲ, ಆ ಥರ ಕಾನ್ಸ್ಟೆಂಟಾಗಿ ಮಾಡಬೇಕು ನಾವು. ಇವಾಗೇನು ಹೊಟ್ಟೆ ಇಸ್ಕೊಂಡಿದ್ದಿಲ್ಲ, ಎಲ್ಲನೂ ತಿಂತಿದ್ದೀವಿ. ಬಟ್ ಏನು ಅಂತ ಅಂದರೆ ಶುಗರ್ ಅವಾಯ್ಡ್ ಮಾಡಿದ್ದೀವಿ. ಲೈಕ್ ಫ್ರೂಟ್ಸ್ ಫುಲ್ ಅವಾಯ್ಡ್ ಮಾಡಿದ್ದೆ. ಅಂದರೆ ತುಂಬ ಸಿಹಿಯಾಗಿರೋ ಫ್ರೂಟ್ ಬೇಡ. ಬಾಳೆಹಣ್ಣಂತೂ ಇವಾಗ ಸದ್ಯದಲ್ಲಿ ಬೇಡ ಒಂದು ತಿಂಗಳ ತನಕ. ಆಮೇಲೆ ಬೇಕಾದರೆ ಒಂದು ತಿಂಗಳಾದಮೇಲೆ ವೀಕ್ಲಿ 1 or 2 ಟೈಮ್ ತಗೋಬೋದು. ಅದೂ ಅಷ್ಟೇ ಡೈಲಿ ತೊಗೊಂಡ್ರಲ್ಲಿ ಅಂದರೆ ನಮ್ಗೆ ವೆಯ್ಟ್ ಕಮ್ಮಿ ಆಗಿಬಿಟ್ರೆ ಏನಿಲ್ಲ. ಫಿಟ್ ಆದಮೇಲೆ ಬೇಕಾದ್ರೆ ಡೈಲಿ ಒಂದು ಬಾಳೆಹಣ್ಣು ತಿಂದರೆ ಏನೂ ಅಂತ ಪ್ರಾಬ್ಲಮ್ ಆಗೋಲ್ಲ. ಬಟ್ ಹೆಂಗೆ ಅಂತಂದರೆ ಇವಾಗ ಈ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇರಬೇಕಾದ್ರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿರುವಂಥ ಶುಗರ್ ಅಂಶ ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿ ಹೋದಾಗ ಒಂದು ಸ್ವಲ್ಪ ವರ್ಕ್ ಅಂದರೆ ಏನೋ ಸ್ಟ್ರಕ್ ವೆಯ್ಟ್ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾವು ಹಣ್ಣುಗಳು ತಿಂದರೂ ಅಷ್ಟೇ ಸ್ಟ್ರಕ್ ವೆಯ್ಟ್ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ ಅದರಲ್ಲಿ ಇರುವಂಥ ಒಂದು ಶುಗರ್ ಕಂಟೆಂಟ್ ಏನಿರುತ್ತೆ ಅದರಿಂದ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈಗ 30 ಡೇಸಲ್ಲಂತೂ ಕಂಪ್ಲೀಟ್ ಅವಾಯ್ಡ್ ಅಂದ್ಕೊಳ್ಳಿ. ಬನಾನಾ ನಾನು ಫಸ್ಟ್ ಡೇ ಚಿಕ್ಕ ಚಿಕ್ಕ ಬಾಳೆಹಣ್ಣು ಎಂಥ ಪ್ರಾಬ್ಲಮ್ ಆಗೋಲ್ಲ. ನಾನು ಹೇಳಿದ್ದು ಏನಂತಾರಲ್ಲ ಪಚ್ಚ ಬಾಳೆಹಣ್ಣು ಅಂತ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಓಕೆನಾ? ಆ್ಯಂಡ್ ಅದರ್ವೈಸ್ ವರ್ಕೌಟ್ ಬಗ್ಗೆ ನೆನ್ನೆ ಹೇಳ್ತಿದ್ದೆ, ಬಟ್ ನೆನ್ನೆ ವಿಡಿಯೋದಲ್ಲಿ ಏನೋ ಗೊತ್ತಿಲ್ಲ, ನಾನು ಯಾವುದಾದ್ರೂ ಮ್ಯಾಟ್ರಿಗೆ ಹೋಗ್ಬಿಟ್ಟೆ ನೆಕ್ಸ್ಟ್ ಅದು ಸ್ಟಾಪ್ ಆಯಿತು. ನಾನು ಎದ್ದೇಳೋದು 4:15ಗೆ. 4:15ಇಂದ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು 20 ನಿಮಿಷ ಅಷ್ಟೇ ವರ್ಕೌಟ್ ಮಾಡಿದ್ದು. 20 ಮಿನಿಟ್ ಮೇಲೆ ಆಗ್ತಾನೆ ಇರಲಿಲ್ಲ. 20 ಮಿನಿಟು ಅಲ್ಲ ಅಂದ್ಕೊಳ್ಳಿ, ಒಂದು 10 ಮಿನಿಟ್ ಅಷ್ಟೇ ನಾನು ವರ್ಕೌಟ್ ಆಗ್ತಿದ್ದು. ನಾನು ವಾರ್ಮಪ್ ಆಗ್ತಿದ್ದೆ ಅಷ್ಟೇ, ವರ್ಕೌಟ್ ಏನೂ ಆಗ್ತಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಬಾಡಿ ಎಲ್ಲ ಫ್ಲೆಕ್ಸಿಬಲ್. ಅಷ್ಟು ದಿನದಿಂದ ಬಿಟ್ಟು ಎಷ್ಟೋ ವರ್ಷದಿಂದ ಬಿಟ್ಟು ಇವಾಗ ಸಡನ್ನಾಗಿ ತೊಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಬಾಡಿ ವರ್ಕೌಟ್ ಮಾಡಬೇಕು ಅಂತಂದರೆ ಒಂದಷ್ಟು ದಿನ ತಗೊಳ್ಳುತ್ತೆ. ಸೊ ನನಗೆ ಒಂದು 2 ಡೇಸ್ ನಿಜ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಒಂದು 3 ಡೇಸಿಂದ ಸುಮ್ಮನೆ ಜಸ್ಟ್ ವಾರ್ಮಪ್ ಮಾಡ್ತಿದ್ದೆ. ಅಂದರೆ ನಾನು ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಾರ್ಮಪ್ ಮಾಡ್ತಿದ್ದೆ. ಸೊ ಹಂಗಾಗಿ ಸ್ವಲ್ಪ ನಾವು ಒಂದು 2 ಡೇಸ್ ಆದಮೇಲೆ ನನಗೆ ಅಡ್ಜಸ್ಟ್ ಆಯಿತು. ಒಂದು 2 ಡೇಸ್ ತನಕ 20 ಮಿನಿಟ್ ಅಷ್ಟೇ ಮಾಡಿದ್ದು. ಅದು ಮಾರ್ನಿಂಗ್ ಮಾಡಲಿಲ್ಲ. 4:30ಗೂ ಎದ್ದೇಳ್ತಿರ್ಲಿಲ್ಲ. ನಾನು ಎದ್ದೇಳ್ತಿದ್ದಿಗೆ 7 ಗಂಟೆ ಮೇಲೇ, ಯಾಕಂದರೆ ರಜಾ ಅಲ್ವಾ. ಸೊ ಹಾಗಾಗಿ 7 ಗಂಟೆ ಮೇಲೆ ಎದ್ದೇಳ್ತಾ ಇದ್ದಿದ್ದು ನಾನು. ಏನು ಕೆಲಸ ಇಲ್ಲ ಬಿಡು, ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು. ಸೊ ಹಾಗಾಗಿ ಏನಾಯ್ತಪ್ಪ ಅಂತಂದರೆ ನಾನು 3rd ಡೇಯಿಂದ ನನ್ನ ಅಪ್ರಾಕ್ಸಿಮೇಟಾಗಿ ಒಂದು 3rd ಡೇಯಿಂದ ಏನು ಮಾಡಿದೆ, ಮಾರ್ನಿಂಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಅಂದರೆ 4:30ಗೆ ಎದ್ದೆ. ನನಗೆ ಗೊತ್ತಾಗಿದ್ದು ಇಷ್ಟೇ, ನಾನು ಸಂಜೆ ಹೊತ್ತು ಮಾಡಿದ್ರೆ ನಾವು ಮಧ್ಯಾಹ್ನ ಏನು ಊಟ ತಿಂದಿರ್ತೀವಿ, ಬೆಳಗ್ಗೆ ಏನು ತಿಂದಿರ್ತೀವಿ, ಅದನ್ನು ಮಾತ್ರ ಆ ಕ್ಯಾಲೋರಿನ ಮಾತ್ರ ಬರ್ನ್ ಮಾಡ್ಬೋದು. ಬಟ್ ನಮ್ಮ ಬಾಡಿ ಫ್ಯಾಟ್ನ ಕಮ್ಮಿ ಮಾಡಬೇಕು ಅಂತ ನಮ್ಗೆ ಅನಿಸಿರ್ಬೇಕಾದ್ರೆ ಇವಾಗ ನಾವು ಏನು ಮಾಡಬೇಕು, ಫುಲ್ ಬಾಡಿ ವೆಯ್ಟ್ನ ನಮ್ಮ ಬಾಡೀಲಿ ಏನಿದೆ ಕೊಲೆಸ್ಟ್ರಾಲ್ ಅದನ್ನು ಅಥವಾ ಬೊಜ್ಜು ಏನಿದೆ ಅದನ್ನು ಕರಗಿಸ್ಬೇಕು ಅಂತಂದರೆ ನಾವು ಮೀನ್ಸ್ ಹಸಿದ ಹೊಟ್ಟೆ, ಏನೂ ತಿಂದಿರೋ ಹೊಟ್ಟೆ ಏನಂತೀವಿ ಖಾಲಿ ಹೊಟ್ಟೆಯಲ್ಲೇ ಎಕ್ಸಸೈಸ್ ಮಾಡಿದ್ರೆ ಅದಕ್ಕೆ ಬರ್ನ್ ಆಗುತ್ತೆ ಅನ್ನೋದು
ಒಂದು ಮಾತು ಕೇಳಿದ್ದೀರ ಅಲ್ವ ಎಲ್ರೂ. ಸೊ ಹಾಗಾಗಿ ಏನೋ ಒಂಥರಲ್ಲ ಹಾಳೊಟ್ಟೆಗೆ ಅಂತ ಹೇಳ್ತಾರಲ್ಲ, ಹಂಗೆ 4 ತಾನೇ ಏನು ತಿಂದಿರಬಾರ್ದು, ಗ್ಯಾಪ್ ಇರಬೇಕು. ಫಾಸ್ಟಿಂಗ್ ಇರೋವಂಥ ಟೈಮಲ್ಲಿ ಮಾಡಿದ್ರೆ ಇರೋವಂಥ ಕ್ಯಾಲರೀಸ್ ಏನಿದೆ ಬರ್ನ್ ಆಗುತ್ತೆ ಅಂತೇಳಿ ಗೊತ್ತಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಬೆಳಿಗ್ಗೆ 4:15 4:30 ಅಂತಂದರೆ 4:30 ಕರೆಕ್ಟಾಗಿ ಅಲಾರಾಮ್ ಬರುತ್ತೆ ಅಂದ್ಕೊಳ್ಳಿ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ನಮ್ದು ಏನಿರುತ್ತೆ ವರ್ಕ್ ಅದನ್ನು ಮುಗಿಸಿ ಬರೋ ತನಕ ಹೆಚ್ಚು ಕಮ್ಮಿ ಒಂದು 10 ಮಿನಿಟ್ ಆಗುತ್ತೆ. 4:30ರಿಂದ 4:40 ತನಕ ಬಿಡಿ, ಅದು 10 ನಿಮಿಷ ನಾವು ಫ್ರೆಶ್ ಅಪ್ ಆಗುತ್ತೆ. 4:40ರಿಂದ 5:15 ಅಂದರೆ ಒಂದು 50 ನಿಮಿಷ, 40ರಿಂದ 50 ನಿಮಿಷ. 50 ನಿಮಿಷದಲ್ಲಿ 40 ನಿಮಿಷ ವರ್ಕೌಟ್ ತೊಗೊಳ್ಳಿ, 45 ನಿಮಿಷ ಮಾಡಿರ್ತೀರಿ, 5 ನಿಮಿಷ ರೆಸ್ಟ್ ಆಗಿರುತ್ತೆ. ಮಧ್ಯದಲ್ಲಿ 20 ಸೆಕೆಂಡ್ ಅಂತ ಒಂದು 15 ಎಕ್ಸಸೈಸ್ ಮಾಡಿದ್ರು ಅಲ್ಲೇ ಒಂದು 20 ಸೆಕೆಂಡ್ ಅಂತ ಹೇಳ್ಬಿಟ್ಟು ಒಂದು 5-10 ನಿಮಿಷ ಹೋಗಿರುತ್ತೆ. ಸೊ 40 ನಿಮಿಷ ನೀವು ವರ್ಕೌಟ್ ಮಾಡ್ದಂಗೆ ಆಯಿತು. 4:40ರಿಂದ 5:15 ತನಕ ಮಾಡಿದ್ರೆ ಅಂದರೆ ಎಷ್ಟಾಯಿತು, 40 ನಿಮಿಷ ವರ್ಕೌಟ್ ಅಂತ ಅಂದ್ಕೊಳ್ಳಿ, ರೆಸ್ಟೆಲ್ಲ ತೊಗೊಂಡಿದ್ರೆ ಬಿಟ್ಟು ಆಯಿತಾ. ಅದಾದಮೇಲೆ ನೆಕ್ಸ್ಟು ಮೀನ್ಸ್ ನಾನೇನು ಮಾಡ್ತೀನಿ, ನಂದು ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಮಾಡೋಂಗಿಲ್ಲ, ಇದು ತಪ್ಪು, ಬಟ್ ನಾನು ಹೇಳ್ತೀನಿ. ಈಗ ಹಿಂದೆನೇ ನನಗೆ ಆಗಲ್ಲ, ನನಗೆ ಹಿಂದೆನೇ ವಾಕ್ ಮಾಡಬೇಕು ಅಂತಂದರೆ ನಂಗೆ ಸ್ವಲ್ಪ ರೆಸ್ಟ್ ಬೇಕು, ಸೊ ಆಗಲ್ಲ. ಆಮೇಲೆ ಏನು ಮಾಡ್ತೀನಿ, ಫುಲ್ ಕಾಲೆಲ್ಲ ನೋವುಂಬಿಟ್ಟಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಸ್ನಾನ ಮಾಡಿಕೊಂಡು ಕಸ ಎಲ್ಲ ಮನೆ ಕಸ ಬಿಡ್ತಾವೆ, ಸ್ವಲ್ಪ ಆ್ಯಕ್ಟಿವ್ ಥರ ಆಗುತ್ತೆ ಬಾಡಿ ಎಲ್ಲ. ಎಕ್ಸಸೈಸ್ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಸ್ನಾನ ಎಲ್ಲ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಕಾಲು ರಿಲೀಫ್ ಆಗುತ್ತೆ. ಅದಾದಮೇಲೆ ಪೂಜೆ ಮಾಡಿ 1 ಲೋಟ ಬಿಸಿನೀರು ಕುಡ್ಕೊಂಡು ಅದಾದಮೇಲೆ ನಾನು ಏನು ಮಾಡ್ತೀನಿ, ವಾಕ್ ಹೋಗಿ ಅಂದರೆ ನಂದು ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ 6 ಗಂಟೆ ಆಗಿರುತ್ತೆ. 5:30 ಏನಿತ್ತು 5:15 ಅರ್ಧ ಗಂಟೆ ಸಾಕು ನನಗೆ, ಪೂಜೆ ಮತ್ತು ಸ್ನಾನ ಎಲ್ಲಕ್ಕೂ ಸೇರಿಸಿ ಅರ್ಧ ಗಂಟೆ ಸಾಕು. 6 ಗಂಟೆಯಿಂದ 6:30 ತನಕನೂ ವಾಕ್ ಮಾಡ್ತೀನಿ. 6:30 ತನಕ ಅಷ್ಟೇ, ಅರ್ಧ ಗಂಟೆ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೂ ಮನೆ ಕೆಲಸ ಇರುತ್ತಲ್ವ. ಸೊ ಹಾಗೆ ಸಮ್ ಟೈಮ್ ಅಂದರೆ ವಾರದ ದಿನಗಳಲ್ಲಿ ಈಗ ಲೈಕ್ ಕಳಸ ಎಲ್ಲ ಚೇಂಜ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ 4:15 ಬದಲು 4 ಗಂಟೆಗೆ ಎದ್ದೇಳೋದು. ಅಂದರೆ ಈಗ ಶುಕ್ರವಾರ ಸೋಮವಾರ ನಂಗೆ 4:15 ಎದ್ದರೆ ಕೆಲಸ ಆಗೋಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, 4 ಗಂಟೆಗೆ ಎದ್ದು 4ರಿಂದ 4:15 4ರಿಂದ 4:40 ತನಕ ಮಾಡ್ತೀನಿ ಎಕ್ಸಸೈಸ್ ಎಲ್ಲ. ಅದಾದಮೇಲೆ ಒಂದು 20 ನಿಮಿಷ ಕ್ಲೀನಿಂಗು, ಸ್ನಾನ ಮತ್ತು ಎಲ್ಲ ಸೇರಿ ಅದು ಸ್ವಲ್ಪ ನಮಗೆ ಪೂಜೆ ಎಲ್ಲ ಕೆಲಸ ಬೇಕಾಗಿರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ 1 ಅವರ್ ಬೇಕಾಗುತ್ತೆ. ಆ ವಾರ ಟೈಮಲ್ಲಿ ಮಾತ್ರ 1 ಅವರ್ ತೊಗೊತೀನಿ. ಇನ್ನು ಮಿಕ್ಕಿದವಾಗ ವಾಕಿಂಗ್ ಏನಪ್ಪ ಆಗುತ್ತಪ್ಪ ಅಂತಂದರೆ 6:20ರಿಂದ ಒಂದು 7 ಗಂಟೆ ತನಕ ಆಗುತ್ತೆ. ಅದೊಂದು 30-40 ಮಿನಿಟ್ ವರ್ಕೌಟ್ ಆಗುತ್ತೆ. ಈ ಥರ ಯೂಸ್ ಮಾಡ್ಕೋತೀನಿ. ಮತ್ತು ಅದಾದಮೇಲೆ 9ರಿಂದ 9:30 ತಿಂಡಿ ತಿಂತೀನಿ. ತಿಂಡಿ ತಿಂದಾದಮೇಲೆ ಈಗ ಸ್ಕೂಲ್ಗೆ ಹೋಗ್ಬೇಕಲ್ವಾ. ಇವಾಗ ಸ್ಕೂಲ್ಗೆ ಹೋದಾಗ ನನಗೇನು ಸ್ಕೂಲಲ್ಲಿ ವಾಕ್ ಆದಂಗೆ ಆಗೋಲ್ಲ, ಯಾಕೆಂತಂದರೆ ಇಷ್ಟೇ ಇರೋದು, ಮನೆ ಹತ್ರ ತುಂಬ ಹತ್ರನೇ ಅದು. ಸೊ ಹಾಗಾಗಿ ವಾಕ್ ಆಗೋಲ್ಲ. ಸೊ ಅಲ್ಲೇನು ಮಾಡ್ತೀನಿ, ಟೈಮ್ ಸಿಕ್ಕರೆ, ಯಾರೂ ಇರಲಿಲ್ಲ ಲೈಕ್ ಫ್ರೀ ಇದ್ದರೆ ಸ್ಕಿಪ್ ಮಾಡ್ತೀನಿ. ಅದು ಅಷ್ಟೇ, ಒಂದು 50 ಕೌಂಟು 100 ಕೌಂಟ್ ಮಾಡ್ತೀನಿ ಅಷ್ಟೇ. ಡೈಲಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು, ಸಮ್ ಟೈಮ್ ಫ್ರೀ ಇದ್ದಾಗ ಮಾತ್ರ. ಇಲ್ಲ ಅಂತಂದರೆ ನನಗೆ ಕೂತ್ಕೊಂಡೇ ಕೆಲಸ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಕೂರಲೇಬೇಕಾಗುತ್ತೆ, ನನಗೆ ಓಡಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಆ ಕಡೆ ಈ ಕಡೆ ಬಂದು ಲೈಕ್ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಸ್ವ್ಯಾಗ್ ಆಗಿ ಓಡಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಖಂಡಿತವಾಗ್ಲೂ ಅಲ್ಲೇನು ನನಗೆ ಓಡಾಡೋ ಅಂಥ ಕೆಲಸಗಳು ಇಲ್ದಿರೋದ್ರಿಂದ ಅಲ್ಲೇ ನನಗೆ ಸ್ವಲ್ಪ ರೆಸ್ಟ್ ಥರನೇ ಆಗಿಬಿಡುತ್ತೆ. ನೆಕ್ಸ್ಟು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದು 1:30ರಿಂದ 2 ಗಂಟೆ ಒಳಗಡೆ ಊಟ ಮಾಡ್ತೀನಿ. 1ರಿಂದ 2 ಗಂಟೆ ಅಂದ್ಕೊಳ್ಳಿ ಊಟ ಮಾಡ್ತೀನಿ. ಊಟ ಮಾಡಿದ್ಮೇಲೂ ಅಷ್ಟೇ ನನಗೆ ಬಿಸಿಲಿಗೂ ಅದಕ್ಕೂ ದೇವರನ್ನ ನಂಗೆ ವಾಕ್ ಅಂತೂ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀನಿ, ನಾನು ಚೆನ್ನಾಗಿ ನೀರು ಕುಡಿತಾ ಇರ್ತೀನಿ. ನೀರು ಕುಡಿದಾಗ ಏನಾಗುತ್ತೆ, ನನಗೆ ವಾಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮೀನ್ಸ್ ಯೂರಿನ್ ಪಾಸ್ಗಾದ್ರೂ ಹೋಗ್ಬೇಕಾಗುತ್ತಲ್ವ, ಅದು ಅಟ್ಲೀಸ್ಟ್ ಸ್ಟೆಪ್ ಕೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ. ಮೀನ್ಸ್ ಅದರಲ್ಲೂ ಸ್ಟೆಪ್ ಕೌಂಟ್ ಆಗಲಿ ಅಂದ್ಬಿಟ್ಟು ನೀರು ಚೆನ್ನಾಗಿ ಕುಡಿತೀನಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಆ್ಯಂಡ್ ದೆನ್ ನಾನು ಮಧ್ಯದಲ್ಲಿ ಏನೂ ತೊಗೊಳ್ಳಲ್ಲ. ಇವಾಗ ಏನು ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನ ಊಟ, ನೆಕ್ಸ್ಟ್ ಇನ್ನು 7ರಿಂದ 7:30 ಊಟ ಮಾಡಬೇಕಲ್ವ, ಲಾಸ್ಟ್ ಮೀಲು. ಸೊ ಅವಾಗ ಏನು ಮಾಡ್ತೀನಿ, ಊಟ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ನೀರು ಕುಡಿದಿರ್ತೀನಿ, ಮತ್ತು ಸ್ಟೆಪ್ಸು ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೇನಪ್ಪ ಮಾಡ್ತೀನಿ ಅಂತಂದರೆ, ಊಟ ಆದಮೇಲೆ 7:30ರಿಂದ 8 ಗಂಟೆ ಗಂಟ ಸುಮ್ಮನೆ ಇರ್ತೀನಿ. 7:30ರಿಂದ 7:30 ಊಟ ಆದರೆ ಒಂದು 10 ಮಿನಿಟ್ 20 ಮಿನಿಟ್ ಸ್ವಲ್ಪ 1-2 ನಿಮಿಷ ಊಟ ಆದ ತಕ್ಷಣವೇ ವಾಕ್ ಹೋಗಲ್ಲ, 1-2 ನಿಮಿಷ ಕೂತ್ಕೊಂಡು ಆದಮೇಲೆ ನೀರೆಲ್ಲ ಕುಡ್ಕೊಂಡು 1-2-3 ನಿಮಿಷ ರಿಲೀಫ್ ಆದಮೇಲೆ ಒಂದು 5 ನಿಮಿಷನೇ ಅಂದ್ಕೊಳ್ಳಿ. ಅದಾದಮೇಲೆ 7:40ರಿಂದ ಹೆಚ್ಚು ಕಮ್ಮಿ ಒಂದು 9 ಗಂಟೆ
9 ಆಗಲ್ಲ ಅನ್ಕೋತೀನಿ, 8-8:15 ತನಕ ವಾಕ್ ಮಾಡ್ತೀನಿ. ಅಂದರೆ ಅವಾಗ ಒಂದು ಅರ್ಧ ಗಂಟೆ ಹತ್ತತ್ರ ಒಂದು 40 ಮಿನಿಟ್ ವಾಕ್ ಮಾಡ್ತೀನಿ. ಸೊ ಇಲ್ಲೇನು ಅಂತಂದರೆ ನಮಗೆ ವಾಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮೀನ್ಸ್ ಸ್ವೆಟ್ ಆಗಬೇಕು ಅಂತ ಕೆಲವ್ರು ಹೇಳ್ತಾರೆ. ಬಟ್ ನಾನು ನಿಜವಾಗ್ಲೂ ವಾಕಲ್ಲೆಲ್ಲ ಸ್ಟೆಪ್ಸ್ ಕೌಂಟ್ ಆಗುತ್ತೆ ಅಷ್ಟೇ, ನನಗೆ ಸ್ವೆಟ್ಟೆಲ್ಲ ಬರಲ್ಲ. ಸೊ ಇರೋದು ಹೇಳ್ತೀನಿ. ಹಾಗಾಗಿ ನೆಕ್ಸ್ಟ್ ಅದಾಯ್ತಾ ವಾಕಿಂಗು. ಸೊ ಇಷ್ಟಾಯಿತು. ಬೆಳಗ್ಗೆ ಒಂದು ಅರ್ಧ ಗಂಟೆ ಲೆಕ್ಕ ತೊಗೊಂಡ್ರು, ಸಂಜೆ ಒಂದು ಅರ್ಧ ಗಂಟೆ ಲೆಕ್ಕ ತೊಗೊಂಡ್ರು 1 ಅವರ್ ಆಗುತ್ತೆ. ಟೋಟಲ್ 1 ಅವರ್ ವಾಕ್ ಮಾಡ್ದಂಗೆ ಆಗುತ್ತೆ. ಬಟ್ ಸೀರಿಯಸ್ಲಿ ನಂಗೆ ವಾಕ್ ಮಾಡಿದ್ರೆ ಬೆವರು ಬರಲ್ಲ, ಮೀನ್ಸ್ ಸ್ವೆಟ್ ಆಗಲ್ಲ. ನಾನು ಇರೋದು ಹೇಳ್ಕೊತೀನಿ. ಅರ್ಧ ಗಂಟೆ ಎಲ್ಲ ಮಾಡಿದ್ರೆ ಯಾರೂ ಆಗಲ್ಲ ಅನ್ಕೋತೀನಿ. ಬಟ್ 1 ಅವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದೊಂದ್ಸಲ 40 ಮಿನಿಟ್ ಮ್ಯಾಕ್ಸಿಮಮ್ ಆಗುತ್ತೆ. 1 ಅವರ್ ನಂಗೆ ಎಲ್ಲೋ ತೀರಾ ಫ್ರೀ ಇದ್ದಾಗ ಮಾಡ್ತೀನಿ. ಇಲ್ಲ ಅಂತಂದರೆ ಬಂದು 9 ಗಂಟೆಗೆ ಮಲ್ಕೊಂಡ್ರೆ ನೆಕ್ಸ್ಟು ಮಲ್ಕೊಂಡಂಗೆ ಇನ್ನಿದ್ದೇನೆ ಅಷ್ಟೇ. ಈ ಥರ ಇರುತ್ತೆ ವಿಡಿಯೋ. ಸೊ ಮೀನ್ಸ್ ನನ್ನ ಒಂದು ರೂಟೀನು. ಸೊ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.